ಭ್ರಷ್ಟಾಚಾರ ಇದ್ರೆ ಹೌದು, ನಾವು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ವತಿಯಿಂದ ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮಾನ್ಯ ಆಯುಕ್ತರಿಗೆ ಮಾನ್ಯ ನಿರ್ದೇಶಕರಿಗೆ ಮನವಿಯನ್ನ ಕೊಡಕ್ ಬಂದಿದ್ದೇವೆ. ಏನ್ ಮನವಿ ಅಂತ ಹೇಳಿದ್ರೆ, ತಾಂತ್ರಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂತ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿಯ ಪ್ರಾಂಶುಪಾಲರು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ವಿಜಯ್ ಕುಮಾರ್ ಅವರ ವರ್ಗಾವಣೆಯನ್ನ ನಿನ್ನೆ ದಿಢೀರನೆ ಮಾಡಿದ್ದಾರೆ. ಈ ದಿಢೀರನೆ ಮಾಡಿರುವಂತಹ ವರ್ಗಾವಣೆ ಬಗ್ಗೆ ಅನುಮಾನ ಮತ್ತೆ ಸಂಶಯ ಹೆಚ್ಚಾಗ್ಬಿಟ್ಟು ಇದನ್ನ ಮರುಪರಿಶೀಲಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಏನು ಅಂದ್ರೆ, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 2012ರಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗ್ತದೆ. ಅದು 2014ರಲ್ಲಿ ಕೌನ್ಸಿಲಿಂಗ್ ಆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಡಾಕ್ಟರ್ ವಿಜಯ್ ಕುಮಾರ್ ಅವರು ಇದೇ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿಗೆ ಬಂದಿರ್ತಾರೆ. ಪ್ರಾಂಶುಪಾಲರಾಗಿ ಕೇವಲ 1 ವರ್ಷ ಆಗಿರುತ್ತೆ. ಆದ್ರೂ ಕೂಡ ಇವ್ರಿಗೆ ಏನ್ ಮಾಡ್ತಾರೆ, ಕೌನ್ಸಿಲಿಂಗ್ ಎಲ್ಲಿ ಮಾಡಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಈ ಕೌನ್ಸಿಲಿಂಗ್ ಇದ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಏನಾಗ್ತದೆ, ಸ್ಟೇ ಆಗುತ್ತೆ. ಸ್ಟೇ ಆದ್ಮೇಲೆ ಏನಾಗ್ತದೆ, ಮತ್ತೆ ಅದು ಅನ್ನೋದು ಡಿಸ್ಮಿಸ್ ಆಗೋಗ್ಬಿಡ್ತದೆ. ಇದು ಯಾವಾಗ 2012ರಲ್ಲಿ ಬಂದಿರುವಂತ ಕೌನ್ಸಿಲ್ ಕಾಯ್ದೆಗಳ ಪ್ರಕಾರ ಮಾಡಿದಂತ ವರ್ಗಾವಣೆ 2014, ಇವತ್ತು 2024 ಆಗಿದೆ. ಈಗ ಏನಾಗಿದೆ, ಇದಾದ ನಂತರ 2020ರಲ್ಲಿ ಇನ್ನೊಂದು ವರ್ಗಾವಣೆ ಕಾಯ್ದೆ ಬರುತ್ತೆ. ಅದು ಯಾವಾಗ 2020ರಲ್ಲಿ ವರ್ಗಾವಣೆ ಕಾಯ್ದೆ ಬರುತ್ತೆ, 2012ರ ಕೌನ್ಸಿಲಿಂಗ್ ಕಾಯ್ದೆ ಔಟ್ಡೇಟೆಡ್ ಆಗುತ್ತೆ. ಆ ನಿಯಮಗಳನ್ನ ಇವಾಗ ಪಾಲಿಸಂಗಿಲ್ಲ ಇವರು. 2021ರಿಂದ ಕೌನ್ಸಿಲಿಂಗ್ ಅದಕ್ಕೆ ಅನ್ವಯ ಆಗುತ್ತೆ. ಅದು ಆದ್ರೆ ಇಲ್ಲೇನಾಗಿದೆ, ಇವರು ಉದ್ದೇಶಪೂರ್ವಕವಾಗಿ ಇವರೊಬ್ಬ ಪರಿಜಾತಿ ಸೇರಿದವನು ಅನ್ನೋ ಒಂದೇ ಕಾರಣಕ್ಕೆ 2021ರ ರೂಲ್ಸ್ ಗಳನ್ನ ಬಿಟ್ಟು 2012ರ ರೂಲ್ಸ್ ಗಳನ್ನ ಎತ್ಕೊಂಡು, ಅಂದ್ರೆ 10-12 ವರ್ಷಗಳ ನಂತರ ಆ ಪ್ರಕರಣವನ್ನ ಎತ್ಕೊಂಡು ಡಿಸ್ಮಿಸ್ ಆಗಿದೆ ಕೇಸು. ಇವ್ರನ್ನ ವರ್ಗಾವಣೆ ಮಾಡುವಂತದ್ದು ಆಶ್ಚರ್ಯ ಮತ್ತೆ ಅನುಮಾನಕ್ಕೆ ಮಾಡಿದೆ. ಯಾಕೆ ಅಂದ್ರೆ, ವಿಜಯ್ ಕುಮಾರ್ ಅವರು ಇನ್ನ 15-16 ತಿಂಗಳಿದೆ ಸರ್ವಿಸ್. ಅವರು ಅಂದ್ರೆ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಯಾವುದೋ ಒಬ್ಬ ಅಧಿಕಾರಿ ನಿವೃತ್ತಿ ಆಗೋದಕ್ಕೆ 2 ವರ್ಷ ಇದ್ರೆ 2 ವರ್ಷದ ಒಳಗಿರುವಂತ ನೌಕರರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡುವಂತಿಲ್ಲ, ನಿಯಮ ಪ್ರಕಾರ ಮಾಡುವಂತಿಲ್ಲ. ಈಗ ಅದು ಅಲ್ಲದೆ, ಈಗ ಸೆಪ್ಟೆಂಬರ್ ವರ್ಗಾವಣೆ ಕಾಲವೂ ಅಲ್ಲ, ಇತ್ತೀಚೆಗೆ ಅಷ್ಟೇ ಕೌನ್ಸಿಲಿಂಗ್ ಆಯ್ತು. ಕೌನ್ಸಿಲಿಂಗ್ ಅಲ್ಲಿ ಇವರು ಅರ್ಹ ಇರ್ಲಿಲ್ಲ. ಯಾಕೆಂದ್ರೆ ರಿಟೈರ್ಡ್ ಅಂಚೆಲಿದ್ದಾರೆ, 2 ವರ್ಷದ ಒಳಗಿದ್ದಾರೆ ಅಂತೇಳಿ ಕೌನ್ಸಿಲಿಂಗ್ ಅಲ್ಲಿ ಇದಾಗಿರ್ಲಿಲ್ಲ. ಆದ್ರೆ ಇವಾಗ ಏನ್ ಮಾಡಿದ್ದಾರೆ, ಏಕಾಏಕಿನ ವರ್ಗಾವಣೆ ಮಾಡುವಂತದ್ದು ಆಶ್ಚರ್ಯ, ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೆ 2021ರ ನಿಯಮಗಳನ್ನ ಉಲ್ಲಂಘನೆ ಆಗಿದೆ ಅಂತೇಳಿ ನಾವು ಮಾನ್ಯ ಆಯುಕ್ತರನ್ನ, ಮಾನ್ಯ ನಿರ್ದೇಶಕರನ್ನ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆಯವರನ್ನ, ಮಾನ್ಯ ಉನ್ನತ ಶಿಕ್ಷಣ ಸಚಿವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಒಬ್ಬ SC ಅಭ್ಯರ್ಥಿಗಾಗಿರುವಂತ ಘೋರ ಅನ್ಯಾಯ. ಇದು ನಿವೃತ್ತಿ ಅಂಚಿನಲ್ಲಿರುವಂತ ವ್ಯಕ್ತಿಗೆ ವರ್ಗಾವಣೆ ಮಾಡಿದ್ರೆ ಹೆಂಗ್ ನಾವು ಸೇರಿಸ್ಕೊಳಕ್ಕಾಗುತ್ತೆ? ಮತ್ತೊಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನಬದ್ಧವಾದಂತದಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿ ವರ್ಗಾವಣೆ ಮಾಡ್ಬೋದು. ಯಾವಾಗ ಮಾಡ್ಬೋದು? ಆ ನೌಕರನ ಮೇಲೆ ತೀವ್ರತರವಾದ ಭ್ರಷ್ಟ ಆರೋಪಗಳು ಬಂದಿಲ್ಲದಲ್ಲಿ, ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ಇದ್ದಲ್ಲಿ, ಸಾಮಾನ್ಯ ಜನರ ದೂರುಗಳು ಬಂದಿದ್ದಲ್ಲಿ ವರ್ಗಾವಣೆ ಮಾಡೋದು ಸಾರ್ವಜನಿಕದ ದೃಷ್ಟಿಯಿಂದ ಕರೆಕ್ಟ್. ಆದ್ರೆ ಇಲ್ಲಿ ಯಾವುದೇ ಸಾರ್ವಜನಿಕ ಹಿತದೃಷ್ಟಿ ಇಲ್ಲದೆ ಇದ್ರು ಕೂಡ ಉದ್ದೇಶಪೂರ್ವಕವಾಗಿ ಸದ್ದು ಗದ್ದಲವಿಲ್ಲದೆ ಅವ್ರಿಗೆ ಹಿಂಸೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಯಾವುದೋ ಬಹುಶಃ ಜಾತಿವಾದಿ ಮನಸ್ಸುಗಳ ಒತ್ತಡಕ್ಕೆ ಮಾಡಿದ ಈ ವರ್ಗಾವಣೆನ ಮಾಡ್ದಂಗೆ ಕಾಣ್ತಾ ಇದೆ. ಈಗಾಗಲೇ ಮಾನ್ಯ ಆಯುಕ್ತರಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ಆಯುಕ್ತರು ಇಲ್ಲ, ಈ ಕೂಡಲೇ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಿರ್ದೇಶಕರಿಗೂ ಕೂಡ ಕೊಡ್ತಾ ಇದ್ದೀವಿ. ಒಂದು ಎಚ್ಚರಿಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಪರವಾಗಿ ಇಲಾಖೆಗೆ ಕೋರ್ತಿದ್ದೀವಿ. ಇದು ಸಾತ್ವಿಕ ಸಿಟ್ಟಿದು. ನಿವೃತ್ತಿ ಅಂಚಿನಲ್ಲಿರುವಂತಹ ನೌಕರರಿಗೆ ಮಾನಸಿಕ ಹಿಂಸೆ ಮಾಡುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗುತ್ತೆ. ಒಬ್ಬ SC ಅಧಿಕಾರಿಗಳನ್ನ ವಿನಾಕಾರಣ ಟ್ರಾನ್ಸ್ಫರ್ ಮಾಡುತ್ತಿರುವಂತದ್ದು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯಡಿ ಕಾನೂನು ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ವರ್ಗಾವಣೆಯನ್ನು ತತ್ಕ್ಷಣವಾಗಿ ರದ್ದುಪಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು